ನಮಸ್ಕಾರ ಸ್ನೇಹಿತರೆ, ಇಂದು ನಮ್ಮ ಪ್ರಯಾಣ ಪುರಿ ಜಗನ್ನಾಥ ದೇವಸ್ಥಾನದ ಕಡೆಗೆ. ಇಂದಿನ ನಮ್ಮ ವಿಡಿಯೋದಲ್ಲಿ ಎಲ್ಲ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ನಿಮಗೆ ಯಾವುದಾದರೂ ದೇವಸ್ಥಾನದ ಬಗ್ಗೆ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಮಾಡಿ. ಮತ್ತು ಈಗ ಪುರಿ ಜಗನ್ನಾಥ ದೇವಸ್ಥಾನದನ್ನ ನೋಡೋದಾದರೆ, ಒರಿಸ್ಸಾ ರಾಜ್ಯದ ಪ್ರಸಿದ್ಧ ಕ್ಷೇತ್ರ ಜಗನ್ನಾಥ ಪುರಿ. ಇದನ್ನೇ ಪುರಿ ಅಂತ ಸಹ ಸಾಧಾರಣವಾಗಿ ಕರೆಯುತ್ತಾರೆ. ಭುವನೇಶ್ವರ್ಗೆ ಸಮೀಪದಲ್ಲಿರುವ ಈ ಕ್ಷೇತ್ರಕ್ಕೆ ಹತ್ತಿರವಾದ ರೈಲ್ವೆ ನಿಲ್ದಾಣ ಖುರ್ದಾ ರೋಡ್. ಈ ಕ್ಷೇತ್ರದ ದೇವರು ಶ್ರೀ ಜಗನ್ನಾಥರು. ಗರ್ಭಗುಡಿಯಲ್ಲಿ ಜಗನ್ನಾಥರು ಸುಭದ್ರಾ ಮತ್ತು ಬಲಭದ್ರನ ಸಮೇತರಾಗಿರುವರು. ಬೃಹತ್ ಪರಿಮಾಣದ ಈ ಗುಡಿಯಲ್ಲಿರುವ ದೇವರ ದಾರುಶಿಲ್ಪ ರೂಪ ಎಲ್ಲರಿಗೂ ಆಶ್ಚರ್ಯವನ್ನ ಉಂಟುಮಾಡುತ್ತೆ. ಪ್ರತಿ 12 ವರ್ಷಕ್ಕೆ ಒಮ್ಮೆ ಒಂದು ಪ್ರತ್ಯೇಕ ದಾರು ಅಥವಾ ಕಟ್ಟಿಗೆಯಿಂದ ಈ ಶಿಲ್ಪ ನಿರ್ಮಾಣವಾಗುವುದುಂಟು. ಪುರಿಯ ಕರಾವಳಿ ನಗರದಲ್ಲಿರುವ ಜಗನ್ನಾಥ ಮಂದಿರ ಒಡಿಸ್ಸಾದ ಅತ್ಯಂತ ದೊಡ್ಡ ಮತ್ತು ಜನಪ್ರಿಯ ಮಂದಿರ. ಜಗನ್ನಾಥ ಮಂದಿರದಲ್ಲಿರುವ ಸಾಮಾನ್ಯವಾದ ಸ್ವರಮೇಳದಿಂದ ಸಿಗುವ ಸಮಾಧಾನವನ್ನು ಹುಡುಕಿಕೊಂಡು ಲೆಕ್ಕವಿಲ್ಲದಷ್ಟು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಜಗನ್ನಾಥ ದೇವರು ಹೆಸರೇ ಸೂಚಿಸುವಂತೆ ಜಗದ ಒಡೆಯ. ಬಾಲಭದ್ರ ದೇವರು ಮತ್ತು ಸುಭದ್ರಾ ದೇವತೆ. ದೇವಸ್ಥಾನವು ತನ್ನ ಭವ್ಯ ಸೆಳವಿನಿಂದ ಪ್ರಾಚೀನ ಯುಗವನ್ನು ನೆನಪಿಸುವಂತಿದೆ. ಜಗನ್ನಾಥ ಮಂದಿರಕ್ಕೆ ವರ್ಷವಿಡೀ ಲಕ್ಷಾಂತರ ಮಂದಿ ಭಕ್ತರು ಭೇಟಿ ನೀಡ್ತಾರೆ. ಪ್ರತಿ ವರ್ಷ ನಡೆಯುವ ರಥಯಾತ್ರೆ ಅಥವಾ ರಥ ಉತ್ಸವ ವೇಳೆ ಜಗನ್ನಾಥ ಮಂದಿರಕ್ಕೆ ಭಾರೀ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿಯನ್ನ ನೀಡುತ್ತಾರೆ. ರಥೋತ್ಸವ ವೇಳೆ ಜಗನ್ನಾಥ, ಬಾಲಭದ್ರ ಮತ್ತು ಸುಭದ್ರೆಯ ಮೂರ್ತಿಗಳನ್ನು ಶೃಂಗರಿಸಲ್ಪಟ್ಟ ಭವ್ಯ ರಥದಲ್ಲಿರಿಸಿ ಗುಂಡಿಚಾ ಮಂದಿರಕ್ಕೆ ಮೆರವಣಿಗೆ ಕೊಂಡೊಯ್ಯಲಾಗುತ್ತದೆ ಮತ್ತು ಬಳಿಕ ಜಗನ್ನಾಥ ಮಂದಿರಕ್ಕೆ ವಾಪಸ್ ತರಲಾಗುತ್ತದೆ. ಪುರಿ ಪೂರ್ವ ಭಾರತದ ಒಡಿಶಾ ರಾಜ್ಯದ ಒಂದು ನಗರ. 11ನೇ ಶತಮಾನದ ಕೊನೆಯಲ್ಲಿ ಕಟ್ಟಲಾದ ಈ ಜಗನ್ನಾಥ ದೇವಾಲಯದ ಹೆಸರು ಪಡೆದು ಹಲವರಿಗೆ ಇದು ಜಗನ್ನಾಥ ಪುರಿ ಎಂದು ಪರಿಚಯವಾಗಿದೆ. ಪುರಿ ದೇವರ ಪೂರ್ವ ಭಾಗದಲ್ಲಿರುವ ಅತ್ಯಂತ ಪ್ರಾಚೀನ ನಗರಗಳ ಪೈಕಿ ಒಂದು. ಇದು ಬಂಗಾಳಕೊಲ್ಲಿಯ ಸಮುದ್ರ ತೀರದಲ್ಲಿ ಸ್ಥಿತವಾಗಿದೆ ಮತ್ತು ಪುರಿಯ ಸಮುದ್ರ ತೀರದಿಂದ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಎರಡನ್ನೂ ವೀಕ್ಷಿಸಬಹುದಾಗಿದೆ. ವಿಶಿಷ್ಟವಾದ ಸ್ಥಳದಲ್ಲಿ ಸ್ಥಿತವಾಗಿರುವಂತಹ ಇದು ಒಂದು ಜನಪ್ರಿಯ ಸಮುದ್ರ ತೀರದ ವಿಹಾರ ಧಾಮವೆನಿಸಿದೆ. 12ನೇ ಶತಮಾನದ ಈ ಪುರಾತನ ದೇವಸ್ಥಾನ ಹಿಂದೂಗಳ ಅತ್ಯಂತ ಪವಿತ್ರ ಶ್ರದ್ಧಾ ಕೇಂದ್ರ ಎಂದು ಗುರುತಿಸಲ್ಪಟ್ಟಿದೆ. ಬಹುತೇಕ ಪ್ರಪಂಚದಲ್ಲಿನ ಎಲ್ಲ ವಿಗ್ರಹಗಳು ಗ್ರಾನೈಟ್ ಅಥವಾ ಲೋಹದಿಂದ ನಿರ್ಮಾಣಗೊಂಡಿದ್ದರೆ, ಜಗನ್ನಾಥ ಮೂರ್ತಿ ಮಾತ್ರ ಕಟ್ಟಿಗೆಯಿಂದ ನಿರ್ಮಿಸಲಾಗುತ್ತದೆ. ಇದು ಇಲ್ಲಿ ವಿಶೇಷವಾಗಿದೆ. ಹಿಂದೂಗಳಲ್ಲದ ಕಾರಣಕ್ಕಾಗಿ 1985ರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ, 2005ರಲ್ಲಿ ಥೈಲಾಂಡಿನ ರಾಣಿ, 2006ರಲ್ಲಿ ದೇವಸ್ಥಾನಕ್ಕೆ $1.78 ಕೋಟಿ ದೇಣಿಗೆ ನೀಡಿದ ಸ್ವಿಟ್ಜರ್ಲ್ಯಾಂಡಿನ ಎಲಿಜಬೆತ್ ಜಿಗ್ಲರ್ ಅವರಿಗೆ ದೇವಸ್ಥಾನ ಪ್ರವೇಶ ನಿರಾಕರಿಸಲಾಯಿತು. ಪುರಿ ಶಂಕರಾಚಾರ್ಯರು ಪುರಿಯ ರಾಜ ಗಜಪತಿ ಮಹಾರಾಜನನ್ನೊಳಗೊಂಡ ಆಡಳಿತ ಮಂಡಳಿ ಮಾತ್ರ ದೇವಾಲಯ ಪ್ರವೇಶವನ್ನೊಳಗೊಂಡ ಇತರ ನಿಯಮಾವಳಿಗಳನ್ನು ರೂಪಿಸಲು ಅಧಿಕಾರ ಹೊಂದಿದ್ದಾರೆ. ಭಗವಾನ್ ಜಗನ್ನಾಥ ಮೂರ್ತಿಯನ್ನು ಕಟ್ಟಿಗೆಯಿಂದಲೇ ನಿರ್ಮಿಸಲಾಗುತ್ತದೆ. ಅದಕ್ಕೆ ಹಲವಾರು ನಿಬಂಧನೆಗಳಿವೆ. ಜಗನ್ನಾಥ ಕಪ್ಪಗಿರುವ ಕಾರಣ ಕಪ್ಪು ಬಣ್ಣದ ಮಾರ್ಗೌಸ ಅಥವಾ ಬೇವಿನ ಮರದ್ದೇ ಕಟ್ಟಿಗೆ ಬಳಸಬೇಕು. ಶ್ರೀಮನ್ನಾರಾಯಣನ 4 ಬಾಹುಗಳನ್ನು ಸಂಕೇತಿಸುವ ಸ್ವಾಭಾವಿಕವಾಗಿ 4 ರೆಂಬೆಗಳ ಶಂಖ, ಚಕ್ರ, ಗುರುತುಗಳನ್ನು ಮರ ಹೊಂದಿರಬೇಕು. ಬಲಭದ್ರ ಹಾಗೂ ಸುಭದ್ರೆ ಮೂರ್ತಿಯನ್ನು ಸ್ವಲ್ಪ ತಿಳಿ ಬಣ್ಣದ ಕಟ್ಟಿಗೆ ಬಳಸಲಾಗುತ್ತದೆ. ಮರದ ಸಮೀಪ ನದಿ ಅಥವಾ ಸರೋವರ, ಸ್ಮಶಾನ ಇರಬೇಕು. ಮರದ ಸುತ್ತ 3 ಬೆಟ್ಟಗಳು. ಮರದ ಬೇರಿನ ಹತ್ತಿರ ಸುತ್ತದಲ್ಲಿ ನಾಗ ಇರಬೇಕು. ಮರದ ಮೇಲೆ ಯಾವುದೇ ಹಕ್ಕಿಗೂಡು ಇರಬಾರದು. ಮರದ ಯಾವುದೇ ಭಾಗ ಕಡಿದಿರಬಾರದು. ಮರದ ಸಮೀಪ ವರುಣ, ಸಹದ ಮತ್ತು ಬಿಲ್ವ ಮರಗಳಿರಬೇಕು. ಸಮೀಪವೇ ಶಿವಾಲಯ ಇರಬೇಕು. ಇದೆಲ್ಲ ಬಹು ಕಷ್ಟಸಾಧ್ಯ.
ಜಗನ್ನಾಥ ದೇವಸ್ಥಾನ ದೇಶದಲ್ಲೇ ಅತ್ಯಂತ ದೊಡ್ಡ ಅಡುಗೆ ಮನೆ ಹೊಂದಿದೆ. ಸುಮಾರು 500 ಅಡಿಗೆ ಭಟ್ಟರು, 300 ಸಹಾಯಕರು ಸೇರಿ 56 ಬಗೆಯ ಮಹಾಪ್ರಸಾದಗಳನ್ನು ತಯಾರಿಸ್ತಾರೆ. ನಿತ್ಯ 6 ಬಾರಿ ವಿವಿಧ ಬಗೆಯ ಪ್ರಸಾದವನ್ನು ತಯಾರಿಸ್ತಾರೆ. ಇಲ್ಲಿ ಗಡಿಗೆಯಲ್ಲಿ ಪ್ರಸಾದ ತಯಾರಿಸಲಾಗುತ್ತದೆ. ಒಮ್ಮೆ ಉಪಯೋಗಿಸಿದ ಪಾತ್ರೆಗಳನ್ನು ಮತ್ತೊಮ್ಮೆ ಬಳಸುವಂತಿಲ್ಲ. ಪ್ರಸಾದ ತಯಾರಿಕೆಯಲ್ಲಿ ಅಚಾತುರ್ಯ, ಲೋಪದೋಷ ಕಂಡುಬಂದಲ್ಲಿ ಸಂಪೂರ್ಣವಾಗಿ ಅಡಿಗೆ ಒಲೆಗಳನ್ನು ಸಹಿತ ನಾಶಪಡಿಸಿ ನೂತನ ವ್ಯವಸ್ಥೆಯಂತೆ ಮತ್ತೆ ಪ್ರಸಾದ ತಯಾರಿಸುವನ್ನು ಮಾಡುತ್ತಾರೆ. ಅಡುಗೆ ಮನೆ 32 ವಿಶಾಲ ಕೋಣೆಗಳು, 752 ಒಲೆಗಳನ್ನು ಹೊಂದಿದ್ದು, ಅಲ್ಲಿ 7 ವಿವಿಧ ಅಕ್ಕಿಯಿಂದ ತಯಾರಿಸಲಾದ ಪ್ರಸಾದ ಹಾಗೂ 9 ಬಗೆಯ ಪಲ್ಯಗಳನ್ನು ತಯಾರಿಸಲಾಗುತ್ತೆ. ಬಟಾಣಿ, ಟೊಮೆಟೊ ಹಾಗೂ ಹೂಕೋಸು ಉಪಯೋಗಿಸುವಂತಿಲ್ಲ. ಅಡುಗೆ ಮನೆಯಲ್ಲಿ 1 ಗಂಟೆಯಲ್ಲಿ 1,00,000 ಜನಕ್ಕೆ ಪ್ರಸಾದವನ್ನು ತಯಾರಿಸಲಾಗುತ್ತೆ. ಅಡುಗೆ ಕೋಣು ಹಾಗೂ ಪ್ರಸಾದದ ಬಗ್ಗೆ ಇನ್ನೂ ಹಲವಾರು ಐತಿಹಾಸಿಕ ಮಾಹಿತಿ, ದಂತಕಥೆಗಳು ಸಹ ಉಂಟು. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಡೆಯುವ ಜಗನ್ನಾಥ ರಥೋತ್ಸವ ಜಗತ್ಪ್ರಸಿದ್ಧಿಯಾದದ್ದು. ಪ್ರತಿ ವರ್ಷ ಹೊಸ ತೇರುಗಳು 3 ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ತಯಾರಿಸಲಾಗುತ್ತದೆ. ಆ ದಾರು ರಥಗಳನ್ನು ಬಣ್ಣ ಬಣ್ಣದ ಬಟ್ಟೆಗಳಿಂದ ಅಲಂಕಾರವೂ ಮಾಡುತ್ತಾರೆ. ರಥೋತ್ಸವ ಮುಗಿದ ನಂತರ ಆ ದಾರುಗಳನ್ನು ಒಂದು ತುಂಡಾದರೂ ಆಕ್ಷನ್ನಲ್ಲಿ ಕೊಂಡುಕೊಂಡು ತಮ್ಮ ತಮ್ಮ ಮನೆಯ ನಿರ್ಮಾಣದಲ್ಲಿ ಬಳಸುತ್ತಾರೆ. ಬಳಸುವುದು ಅತ್ಯಂತ ಶುಭಕಾರ್ಯ ಅಂತ ಅಲ್ಲಿಯ ಜನರು ಸಹ ನಂಬ್ತಾರೆ. ರಥೋತ್ಸವ ಆರಂಭದಲ್ಲಿ ಅಲ್ಲಿನ ರಾಜಕುಟುಂಬಿಕರು ಬಂದು ತೇರುಗಳ ಮುಂದೆ ಇರುವ ತಳವನ್ನು ಸ್ವರ್ಣ ಹಿಡಿಕೆ ಉಳ್ಳ ಪೊರಕೆಯಿಂದ ಬಳಿಯುತ್ತಾರೆ. ಮತ್ತೆ ಈ ಪುರಿ ಜಗನ್ನಾಥನ ಒಂದೆರಡು ವಿಶೇಷ ಏನಂದ್ರೆ, ಒಡಿಶಾ ರಾಜ್ಯದ ಪುರಿ ನಗರದ ಗ್ರ್ಯಾಂಡ್ ರಸ್ತೆಯಲ್ಲಿರುವ ಜಗನ್ನಾಥ ದೇವಾಲಯವು ರಾಜ್ಯದ ಅತಿ ಶ್ರೀಮಂತ ದೇವಾಲಯವಾಗಿದೆ. 2010ರಲ್ಲಿ ದೇವಾಲಯವು ಸುಮಾರು 150 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಿತು. ಪ್ರಸ್ತುತ ಪ್ರತಿದಿನ 30,000 ರೂಪಾಯಿಗಳು ಅಧಿಕ ಹಣ ಗಳಿಸುವ ಈ ದೇವಾಲಯ ಹಬ್ಬದ ಸಂದರ್ಭದಲ್ಲಿ 3-4 ಪಟ್ಟು ಹೆಚ್ಚಿನ ಆದಾಯವನ್ನು ಗಳಿಸುತ್ತೆ. ಪುರಿ ಧಾಮ್ ದೊಡ್ಡ ಯಾತ್ರಾಸ್ಥಳದಲ್ಲಿ ಒಂದು, ದೇಶದ 14 ಧಾಮಗಳಲ್ಲಿ ಒಂದು. ಈ ದೇವಾಲಯಕ್ಕೆ ಸ್ವರ್ಗಧಾಮವೆಂದು ಸಹ ಹೆಸರಿದೆ. ಇಲ್ಲಿಯ ಪ್ರಧಾನ ದೇವರು ವಿಷ್ಣುವಿನ ಅವತಾರದ ರೂಪದಲ್ಲಿರುವಂತಹ ಜಗನ್ನಾಥ. ದೇವಾಲಯ ಬಹು ದೊಡ್ಡದು. ಇದರ ಸುತ್ತಲೂ ದೊಡ್ಡ ಗೋಡೆ ಇದೆ. ಇದರ ಗೋಪುರ 192 ಅಡಿ. ಇದು ಭವ್ಯವಾಗಿದೆ. ಇದರ ಮುಖ್ಯ ದ್ವಾರಕ್ಕೆ ಸಿಂಹದ್ವಾರವೆಂಬ ಹೆಸರು ಸಹ ಇದೆ. ದೇವರು ಅಪೂರ್ಣ ರೂಪದ ಜಗನ್ನಾಥ. ಬಲರಾಮ ಮತ್ತು ಸುಭದ್ರೆಯರು ಮಾರ್ಕಂಡೇಯ ತೀರ್ಥ ಪವಿತ್ರ ತೀರ್ಥ. ಇಲ್ಲಿನ ರಥಯಾತ್ರೆ ಲೋಕಪ್ರಸಿದ್ಧಿ. ಇಲ್ಲಿನ ಪ್ರಸಾದಕ್ಕೆ ಮಹಾಪ್ರಸಾದವೆಂದು ಸಹ ಕರೀತಾರೆ. ಇದಕ್ಕೆ ಹೋಗಬೇಕಂದ್ರೆ ದಾರಿ ವಿಮಾನದಲ್ಲಿ ಹೋಗ್ಬೋದು. ನಂತರ ಭುವನೇಶ್ವರದಿಂದ ರೈಲು ನಿಲ್ದಾಣ ಪುರಿಯವರೆಗೂ ಇರುತ್ತೆ. ಭುವನೇಶ್ವರ ನಂತರ ಕರ್ಗಾ ರೋಡನ್ನ ಸಮೀಪದಲ್ಲಿ ಪುರಿ ದಾರಿ ಇದೆ. ಅಲ್ಲಿಗೆ ಹೋದರೆ ನೀವು ಪುರಿ ದೇವಸ್ಥಾನವನ್ನು ತಲುಪಬಹುದು. ನೀವು ಸಹ ಈ ದೇವಸ್ಥಾನವನ್ನು ದರ್ಶನ ಪಡೆಯಿರಿ. ಈ ಜಗದ ಒಡೆಯನಾದಂತಹ ಜಗನ್ನಾಥನನ್ನು ನೋಡಲಿ ಎಂದು ಆಶಿಸುತ್ತಾ, ಮತ್ತು ನಿಮಗೇನಾದರೂ ಬೇರೆ ಇನ್ಫಾರ್ಮೇಷನ್ ದೇವಾಲಯಗಳ ಬಗ್ಗೆ ಬೇಕಾಗಿದ್ದರೆ ನಮಗೆ ಕಾಮೆಂಟ್ ಮಾಡಿ. ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ ಸ್ನೇಹಿತರೆ.